ಜನಾಸೂನು ಸಾನ್ನಿಧ್ಯ ದ್ವಿಜಜೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಹ್ಯಂತಿ ಜಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಏಕಾದಶೇऽಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ 12ನೆಯ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಅಲ್ಲಿ ವ್ಯಾಖ್ಯಾನದ ವಿಷಯಗಳು, ಆಚಾರ್ಯರ ವ್ಯಾಖ್ಯಾನ ಏನು ಈ ಶ್ಲೋಕಕ್ಕೆ ಅಂತ. ಭಗವಂತ ತನ್ನ ಮಾಯೆ ಅಂದ್ರೆ ತನ್ನ ಶಕ್ತಿ, ಮಾಯೆ ಅಂದ್ರೆ ಬೇರೆ ಏನೋ ಅಲ್ಲ, ಭಗವಂತ ತನ್ನ ಶಕ್ತಿಯನ್ನ ಮಾಯೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾನೆ. ಆ ಪ್ರಕಾರ ಭಗವಂತ ತನ್ನ ಮಾಯೆಯಿಂದ ಅಂದ್ರೆ ಏನರ್ಥ, ತನ್ನ ಶಕ್ತಿಯಿಂದ ಅಂತ. ಅದನ್ನ ಸಾಮರ್ಥ್ಯೇನ ಅಂತ ಬಿಡಿಸಿದಾರೆ ಇಲ್ಲಿ, ಸಾಮರ್ಥ್ಯ ಅಂತ. ದೇವರು ತನ್ನ ಶಕ್ತಿಯಿಂದ ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಪ್ರಸಿದ್ಧಿ ಮಾತ್ರ ಬ್ರಹ್ಮದೇವರು ಮಾಡಿದ್ರು ಅಂತ. ಮಾಡಿದ ಬ್ರಹ್ಮದೇವರ ಒಳಗಡೆ ನಿಂತು ದೇವರೇ ಮುಖ್ಯವಾಗಿ ಅವನೇ ಪ್ರೇರಣೆ ಮಾಡಿ ಮಾಡಿಸಿದ್ದು, ಮುಖ್ಯ ಅವನೇ ಕರ್ತ. ಇನ್ನು ಯತ್ ಸಂಹರ್ತೃ ಈಶ್ವರಾಖ್ಯಂ ರೂಪಂ, ಹಾಗೆ ಯಾವುದು ಸಂಹಾರ ಮಾಡ್ತಾ ಇದೀವಿ ಇಡೀ ಜಗತ್ತನ್ನ, ಏನ್ ಹೆಸರಿದೆ ಅದಕ್ಕೆ, ಇಡೀ ಜಗತ್ತನ್ನ ಸಂಹಾರ ಮಾಡೋ ರೂಪಕ್ಕೆ ಈಶ್ವರ ಅಂತ ಕರೀತಾರೆ. ಆ ಈಶ್ವರ ಬೇರೆ ಯಾರ್ದು ಅಲ್ಲ, ರೂಪ ಭಗವಂತಂದೆ. ಅಂದ್ರೆ ಈಶ್ವರನ ಒಳಗಡೆ ಆ ರೂಪದಿಂದ ಇರ್ತಾನೆ. ಆ ರೂಪಕ್ಕೆ ಇನ್ನೊಂದು ಹೆಸರಿದೆ, ಕಾಲ ಅಂತ ಹೆಸರಿದೆ. ಕಾಲ ಅಂದ್ರೂ ಒಂದೇ, ಈಶ್ವರ ಅಂದ್ರೂ ಒಂದೇ. ಕಲನಾಥ್ ಕಾಲ ಅಂತ, ಎಲ್ಲವನ್ನ ತನ್ನ ಕಡೆ ಸೆಳೆದುಕೊಂಡ್ಬಿಡ್ತಾನೆ, ಅದಕ್ಕೆ ಕಾಲ ಅಂತ ಕರೀತಾರೆ. ಕಲನಾಥ್ ಕಾಲ. ಇನ್ನೊಂದು ಅರ್ಥ ಕಾಲ ಅಂದ್ರೆ ಬೇರೆ ಅರ್ಥ ಹೇಳಿದ್ದಾರೆ. ಇನ್ನೊಂದು ಕಲಛೇದನೇತಿ ಧಾತೋಹೋ ಅಂತ, ಅಂದ್ರೆ ಸೀಳೋದು, ಎಲ್ಲವನ್ನು ಧ್ವಂಸ ಮಾಡೋದು ಅಂತ. ಇದನ್ನ ಕಲನ ಮಾಡೋದು ಅಂತಂದ್ರೆ ಧ್ವಂಸ ಮಾಡೋದು ಅಂತ ಅರ್ಥ. ಆದ್ರಿಂದ ಕಾಲ ಅಂತಂದ್ರೆ ಅದು ಸಂಹಾರ ಮಾಡುವಂತ ರೂಪಕ್ಕೆ ಹೆಸರು ಅಂತ ಅದನ್ನ ಬಿಡಿಸಿದ್ರು. ಇಷ್ಟಾಗಿ ಸೌಕರಾಯಣ ಶ್ರುತಿಗೆ ಏನರ್ಥ ಅಂತ ಅದನ್ನ ಬಿಡಿಸಿದ್ದಾರೆ. ಸೌಕರಾಯಣ ಶ್ರುತಿ ಅಂತ ವಿಶೇಷವಾದ ಶ್ರುತಿಯನ್ನು ಆಚಾರ್ಯ ಉಲ್ಲೇಖಿಸಿದ್ದಾರೆ. ಇದರ ಅರ್ಥ ನೋಡೋಣ. ಅಥತ್ರಯೀಭಾವ ಪ್ರಕೃತಿ, ಪ್ರಕೃತಿಯಲ್ಲಿ 3 ಗುಣ ಇದೆಯಂತೆ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಈ ಒಂದೊಂದು ಗುಣ ತಗೊಂಡು ಸ್ಥಿತಿ, ಸೃಷ್ಟಿ, ಸಂಹಾರ ಇದನ್ನೆಲ್ಲ ಭಗವಂತನೇ ತಾನು ಮಾಡಬೇಕು ಅಂತ ಯೋಚಿಸಿ ನಂತರ ಮಾಡ್ತಾನೆ. ಮಾಡ್ಬೇಕಾದ್ರೆ ಇನ್ನೊಬ್ಬರನ್ನ ಆಶ್ರಯಿಸ್ಕೊಂಡು ತಾನು ಮಾಡಲ್ವಂತೆ. ಅಪ್ರತಿಷ್ಠಿತ ಅವನು ಪುರುಷ, ಮತ್ತೆ ಪೂರ್ಣ ಗುಣವಂತ. ಅವನು ಗೊತ್ತಿದೆ ಯಾವ್ಯಾವ್ದನ್ನು ತಗೊಂಡು ಯಾವ ಗುಣ ತಗೊಂಡು ಏನ್ ಮಾಡ್ಬೇಕು ಅಂತ. ಸತ್ವಗುಣವನ್ನು ತಗೊಂಡು ತಾನು ಕಾಪಾಡ್ತಾನೆ, ರಜೋಗುಣವನ್ನು ತಗೊಂಡು ಸೃಷ್ಟಿ ಮಾಡ್ತಾನೆ, ತಮೋಗುಣವನ್ನು ತಗೊಂಡು ಸಂಹಾರ ಮಾಡ್ತಾನೆ. ಅದರಿಂದ ಅಲ್ಲಿ ನೆನಪಿಟ್ಕೊಳ್ಬೇಕಾಗಿದ್ದು, ಸತ್ವ ಅಂದ ಕೂಡಲೇ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅಂತಲ್ಲ, ಸತ್ವಗುಣದಿಂದ ಕಾಪಾಡೋದು, ರಜೋಗುಣದಿಂದ ಸೃಷ್ಟಿ ಅಂತ ತಿಳ್ಕೊಳ್ಬೇಕು ಎಚ್ಚರದಿಂದ. ಇಷ್ಟು. ಹಾಗಾಗಿ ಭಗವಂತ 3 ಗುಣಗಳಿಂದ ಸೃಷ್ಟಿಯನ್ನ, 3 ರೂಪಗಳನ್ನ ತಾನು ವ್ಯಕ್ತಪಡಿಸಿಕೊಂಡು, ಬ್ರಹ್ಮನಲ್ಲಿ ಬ್ರಹ್ಮನಾಗಿ, ವಿಷ್ಣು ರುದ್ರನಲ್ಲಿ ರುದ್ರನಾಗಿ, ಆಯಾಯ ರೂಪದಿಂದ ಇದ್ದು ತಾನು ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಇದನ್ನೇ ತದುಪಾದಾನ ಆತ್ಮಾನಂ ಅಂತ, ಅಂದ್ರೆ ತಾನೇ 3 ರೂಪವನ್ನು ತಗೊಂಡ ಅಂತ ಅರ್ಥ. ತಾನೇ ಮೂಲ ಮಣ್ಣು, ಮಣ್ಣಿನಿಂದ 3 ಮೂರ್ತಿ ಮಾಡಿದ ಹಾಗೆ. ಒಂದೇ ಮಣ್ಣು, ಅದೇ ಮಣ್ಣಿನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮಾಡಿದ್ರೆ ಮಣ್ಣಿನ ಮೂರ್ತಿನೇ 3, ಬೇರೆ ಇದ್ರ ಮೂರ್ತಿ ಅಲ್ಲ. ಹೇಗೋ ಹಾಗೆ ಮೂಲ ರೂಪ ಪರಮಾತ್ಮನನ್ನ ತಗೊಂಡ್ರೆ ಆ ಮೂಲರೂಪಿಯಾದ ಪರಮಾತ್ಮನ ದೆಸೆಯಿಂದ 3 ರೂಪಗಳ ಸೃಷ್ಟಿ ಬಂತು, 3 ರೂಪಗಳ ಸೃಷ್ಟಿ ಆಯ್ತು. ಅಂದ್ರೆ ಅವಂದೇ, ಅದು ಬೇರೆ ಅಲ್ಲ. ಹಾಗಂತ ಅಲ್ಲಿ ಈ ಚತುರ್ಮುಖ ಬ್ರಹ್ಮದೇವರು ಆ ಬ್ರಹ್ಮ ಒಂದೇ ಅಲ್ಲ. ಆ ಬ್ರಹ್ಮ ಅನ್ನೋ ರೂಪ ಚತುರ್ಮುಖ ಬ್ರಹ್ಮದೇವರ ಒಳಗಡೆ ಇರತ್ತೆ. ನಂತರ ಆ ಈಶ್ವರ ಅನ್ನೋ ರೂಪ ಈಶ್ವರನ ಒಳಗಡೆ ಇದೆ ಅಂತ ಭಾವಿಸ್ಬೇಕು ಅಂತ. ಇದನ್ನ ತದುಪಾದಾನಂ ಆತ್ಮಾನಂ ಅಂತ ಹೇಳಿದ. ಇನ್ನಷ್ಟೇ ಅಲ್ದೇನೆ ಭಗವಂತ ಅನ್ನೋದು ಸ್ವತಃ ಗುಣ, ಸ್ವತಃ ತಾನೇ ಮಾಡೋದು. ಅದರಲ್ಲೇನು ಆವೇಶ ಅಂತೇನಿಲ್ಲ, ಯಾರು ಒಳಗಡೆ ನಿಂತು ಭಗವಂತ ಮಾಡೋದು ಅಂತಿಲ್ಲ, ತಾನೇ ನೇರವಾಗಿ ಮಾಡ್ತಾನೆ. ಇಷ್ಟು
ಇಲ್ಲಿನ ಅರ್ಥ. ಅದರ ಜೊತೆಗೆ ಶಿವ ಅಂದ್ರೆ ಪಂಚಮುಖ, ಬ್ರಹ್ಮ ಅಂದ್ರೆ ಚತುರ್ಮುಖ ಅಂತ ತಗೊಳ್ಬೇಕು ಅಂತ ಒಂದು ಇಟ್ಕೊಂಡು ಬ್ರಹ್ಮ ತನ್ಮಾತ್ರಂ ಅಂತ ಒಂದು ಶಬ್ದ ಇದೆ. ಅಂದ್ರೆ ಬ್ರಹ್ಮನಲ್ಲಿ ಇಡೀ ವ್ಯಾಪಿಸಿಕೊಂಡು ಅಂತ ಅರ್ಥ ಅಂತೆ ಆ ಶಬ್ದಕ್ಕೆ. ಬ್ರಹ್ಮ ತನ್ಮಾತ್ರಂ ಅಂದ್ರೆ ಬ್ರಹ್ಮನಲ್ಲಿ ತತ್ ವಿಸ್ತಾರವಾಗಿ ಅಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಅಂತ ಅರ್ಥ. ಇಷ್ಟು ಈ ಸೌಕರಾಯಣ ಶ್ರುತಿಯ ಅರ್ಥ. ಇದನ್ನೇ ಭಾಗವತ ತತ್ವಕ್ಕೆ ಅರ್ಥ ಅಂತ ತಿಳ್ಕೊಳ್ಬೇಕು ಅಂತ ವೇದದ ಅರ್ಥವನ್ನ ತಿಳಿಸ್ಲಿಕ್ಕೆ ಹೊರಟ ಭಾಗವತ ಈ ಪದ್ಯ ಯಾವ ವೇದದ ಅರ್ಥವನ್ನು ತಿಳಿಸ್ತಾ ಇದೆ ಅಂದ್ರೆ ಈ ಸೌಕರಾಯಣ ಶ್ರುತಿ ಭಾಗದ ಅರ್ಥವನ್ನ ಈ ಭಾಗವತ ಪದ್ಯ ತಿಳಿಸ್ತಾ ಇದೆ ಅಂತ. ಹೀಗೆ ಬ್ರಹ್ಮನ ಒಳಗಡೆ ಇದ್ದು ಬ್ರಹ್ಮ ಅನ್ನೋ ಹೆಸರಿನಿಂದ ಆ ಭಗವಂತನೇ ತಾನು ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ಇದು ಮಾಯೆ ಅಂದ್ರೆ ಕೆಲವರಿಗೆ ಅವಿದ್ಯೆ ಅಂತಾನೂ ಅರ್ಥ ಬರುತ್ತೆ. ಅವಿದ್ಯೆ ಅರ್ಥ ಅಲ್ಲ, ಆದ್ರಿಂದ ತನ್ನ ಶಕ್ತಿಯಿಂದ ಅಂತ ತಿಳಿಬೇಕು. ಆ ಶಕ್ತಿನೂ ದೇವರಲ್ಲಿ ಕಲ್ಪಿತ ಅಲ್ಲ, ಸುಳ್ಳಲ್ಲ. ದೇವರು ನಿಜವಾಗಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡುವಂತಹ, ಸಂಹಾರ ಮಾಡುವಂತಹ, ಕಾಪಾಡುವಂತಹ ವಿಶೇಷವಾದ ಗುಣ ಇದೆ. ಸರಿ, ಇದಾದ್ಮೇಲೆ ಅವ್ಯಕ್ತ ಮೂರ್ತಿನ ಅಂತ ಒಂದು ಹೇಳಿದ್ದಾರೆ. ರುದ್ರದೇವರ ದೇಹದ ಒಳಗಡೆ ಇರೋ ಭಗವಂತನ ಮೂರ್ತಿ ಅದು ಅವ್ಯಕ್ತ ಮೂರ್ತಿ ಅಂತ. ಅಂದ್ರೆ ಅವ್ಯಕ್ತ ಮೂರ್ತಿಯಿಂದ ಏನರ್ಥ? ಅದು ಯಾವುದನ್ನು ವ್ಯಕ್ತವನ್ನಾಗಿ ಮಾಡಲ್ಲ, ಅವ್ಯಕ್ತವನ್ನಾಗಿ ಮಾಡುತ್ತೆ. ವ್ಯಕ್ತ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಹೊರಗಡೆ, ಅವ್ಯಕ್ತ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಗುಟ್ಟಾಗಿ. ಅಂದ್ರೆ ಎಲ್ಲವನ್ನು ಪ್ರಳಯ ಮಾಡುವಂತಹ ಸಾಮರ್ಥ್ಯ ಹೊಂದಿರುವ ಭಗವಂತನ ಮೂರ್ತಿ ಇದು ಅಂತ ಅವ್ಯಕ್ತ ಮೂರ್ತಿ ಅಂತ ಕರೆದಿದ್ದಾರೆ. ಇನ್ನು ಗುಣವ್ಯತಿಕರಾಕಾರ ಅಂತ ಒಂದು ಶಬ್ದ ಬಂತು. ಅದು ಎಲ್ಲ ಗುಣಗಳನ್ನ ಮಿಶ್ರಣ ಮಾಡಿ ತಾನು ಅನೇಕ ರೀತಿಯ ಪದಾರ್ಥಗಳನ್ನ ಸೃಷ್ಟಿ ಮಾಡ್ತಾನೆ ಅಂತ. ಹೀಗೆ ಅನೇಕ ರೀತಿಯಾಗಿ ಇಲ್ಲಿ ಬರುವಂತಹ ಶಬ್ದಗಳಿಗೆ ವಿವರಣೆ ಮಾಡ್ತಾ ಹೋಗಿದ್ದಾರೆ. ಅದರಲ್ಲೂ ಇಲ್ಲಿ ಸತ್ವ ರಜಸ್ಸು ತಮಸ್ಸು ಅಂತ ಬಂದ್ರೆ ಸತ್ವಗುಣದ ಕಾರ್ಯ ತಗೊಳ್ಬೇಕು, ಸತ್ವ ಗುಣವನ್ನಲ್ಲ. ಗುಣ ಅಂದ್ರೆ ಆ ಗುಣದಿಂದ ಆಗುವ ಕಾರ್ಯ, ರಜೋಗುಣ ಅಂದ್ರೆ ರಜೋಗುಣದಿಂದ ಆಗುವ ಕಾರ್ಯ, ತಮೋ ಗುಣ ಅಂದ್ರೆ ತಮೋ ಗುಣದಿಂದ ಆಗುವ ಕಾರ್ಯ. ಈ ಎಲ್ಲ ಕಾರ್ಯಗಳಿಗೆ ನಿಯಾಮಕನಾಗಿ ಭಗವಂತ ತಾನೇ ಇದ್ದು ಮಾಡಿಸ್ತಾನೆ. ಅಲ್ಲ, ಇನ್ನೊಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಸೃಷ್ಟಿಯನ್ನಾಗ್ಲಿ ಸಂಹಾರವನ್ನಾಗ್ಲಿ ಮಾಡಿದವರು ಚತುರ್ಮುಖ ಬ್ರಹ್ಮದೇವರು ಮತ್ತೆ ಶಿವ ಅಂತ ಎಲ್ರಿಗೂ ಗೊತ್ತಿದೆ. ಒಂದ ಚತುರ್ಮುಖ ಮಾಡಿದ, ಒಂದ ಪಂಚಮುಖ ಮಾಡಿದ, ಅಂದ್ರೆ ರುದ್ರದೇವರು ಮಾಡಿದ್ರು ಅಂತ. ವಿಷ್ಣು ಮಾಡಿದಾನೆ ಅಂತ ಹೇಗೆ ಹೇಳ್ತಾ ಇದೀರಿ ಅಂದ್ರೆ ವಿಷ್ಣುವಿಗೆ ಬ್ರಹ್ಮ ಅನ್ನೋ ಹೆಸರು ಇದೆ, ಈಶ ಅನ್ನೋ ಹೆಸರು ಇದೆ ಅಂತ ತಿಳಿಬೇಕು. ಸತ್ರೇಧಾ ಬಭೂವ ಅನ್ನೋದ್ರಿಂದ ಏನ್ ತಿಳಿಸಿದ್ರು? ಒಬ್ಬನೇ 3 ಜನ ಆದ ಅಂತಂದ್ರೆ ಅವನ ಮೂರ್ತಿನೇ 3, ಬೇರೆ ಅಲ್ಲ ಅದು ಅಂತ ತಿಳಿಸ್ತಾಗಾಯ್ತು. ಇದಾದ ಮೇಲೆ ಮುಂದೆ ಯಥಾ ಅಂತ ಒಂದು ಶ್ಲೋಕ ಪ್ರಾರಂಭ ಆಗತ್ತೆ, 13ನೇದು. ಆ ಶ್ಲೋಕವನ್ನು ನೋಡಿ ನಂತರ ಅದರ ವಿವರಣೆಗೆ ಬರೋಣ. ಯಥೇದಾನೀಂ ತಥಾ ಚಾಗ್ರೇ ಪಶ್ಚಾದಪ್ಯೇತತ್ ಈದೃಶಂ ಸರ್ಗೋ ನವವಿಧಸ್ತಸ್ಯ ಪ್ರಾಕೃತೋ ವೈಕೃತಶ್ಚಯಃ. ಈಗ ತದುಪಾದಾನಮಾತ್ಮಾನಂ ಅಂತ ಒಂದು ಶಬ್ದ ಇದ್ದೇ ಬಂತು ಭಾಗವತಲ್ಲಿ. ಇದಕ್ಕೇನ್ ಅರ್ಥ ಹೇಳಿದ್ರು? ಭಗವಂತನೇ 3 ರೂಪಕ್ಕೆ ಮೂಲ ಕಾರಣ. ಮಣ್ಣು ಮುಂದೆ ಮಾಡುವಂತಹ ಮಣ್ಣಿನ ಯಾವುದೇ ವಸ್ತು ಇರ್ಬೋದು, ಅದಕ್ಕೆ ಮೂಲ ಉಪಾದಾನ ಅಂತ ಕರೀತಾರೆ. ಯಾವುದು ತಾನೇ ಬದಲಾಗಿರುತ್ತೋ ಅದನ್ನು ಉಪಾದಾನ ಅಂತ. ಯಾವುದು ತಾನು ಬದಲಾಗಿದೆ? ಮಣ್ಣೆ ತಾನೇ ಅನೇಕ ವಸ್ತುಗಳಾಗಿ ಬದಲಾಗಿದೆ. ಆ ಮಣ್ಣನ್ನ ಉಪಾದಾನ ಅಂತ ಕರಿತೇವೆ, ಉಪಾದಾನ ಕಾರಣ ಅಂತ. ಹಾಗೆ ದೇವರನ್ನು ಉಪಾದಾನ ಕಾರಣ ಅಂದ್ರೆ ದೇವರೇ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವ 3 ರೂಪದಲ್ಲಿ ತಾನು ಬಂದಿದ್ದಾನೆ ಅಂತ ಅರ್ಥ. ಇದನ್ನ ಆತ್ಮಾನಂ ತದುಪಾದಾನಂ ಅಂತ ಹೇಳಿದ್ದಾನೆ. ಇನ್ನು ಅಷ್ಟೇ ಅಲ್ಲದೆ ಆತ್ಮಾನಂ ಅಂದ್ರೆ ಈಗ ಆತ್ಮನ ಸೃಷ್ಟಿನ, ಹಾಗಾದ್ರೆ ಅಂದ್ರೆ ಸೃಷ್ಟಿ ಅಂತಾನೆ ಹೇಳ್ತಾರೆ. ಹೇಗೆ ಅಂದ್ರೆ ಈಗ ಆಕಾಶ ಇದೆ, ಆಕಾಶ ಹಿಂದಕ್ಕಿರ್ಲಿಲ್ಲ, ಆಕಾಶವನ್ನು ದೇವ ಸೃಷ್ಟಿ ಮಾಡ್ದ. ಹಾಗೆ ಆತ್ಮಾನಂ ಅಸೃಜತ್ ಅಂದ್ರೆ ಇದು ಚೇತನ ಅಚೇತನ ಅಂತ ಅನೇಕ ರೂಪದಿಂದ ತಾನು ಸೃಷ್ಟಿ ಮಾಡಿದ್ದಾನೆ ಅಂತ ಹೀಗೂ ಅರ್ಥವನ್ನ ಹೇಳ್ತಾರೆ. ಅಂದ್ರೆ ಇಡೀ ಜಗತ್ತನ್ನ ಚೇತನ ಅಚೇತನ ಸ್ವರೂಪದಿಂದ, ಅಂದ್ರೆ ಚೇತನನ ಒಳಗಡೆ ಇದ್ದ, ಅಚೇತನನ ಒಳಗಡೆ ಇದ್ದು ತಾನು ಪ್ರಕಟನಾಗಿದ್ದಾನೆ. ಅಲ್ಲ, ಹಾಗಾದ್ರೆ ಪ್ರಳಯ ಕಾಲದಲ್ಲಿ
ಯಾಕೆ ಈ ಜಗತ್ತು ಉಳಿದಿದ್ದಷ್ಟೇ ಆಕಾಶಾದಿ ತನ್ಮಾತ್ರ, ಆಕಾಶ, ಕಾಲ, ಈ ತರ ಕೆಲವು ವಸ್ತುಗಳು ಉಳಿತಲ್ಲ, ಇದು ಯಾಕೆ ಅಂದ್ರೆ ಇಲ್ಲ, ಅದು ದೇವರ ಮಾಯೆ. ಹಾಗೆ ಅವನು ಭಗವಂತನ ಒಂದು ಶಕ್ತಿ ಏನಿದೆ, ಏನು ಅವ್ಯಕ್ತ ಅಂತ ಕರೀತಾರೆ, ಅದರಿಂದ ಬ್ರಹ್ಮಣ ಪರಿಚ್ಛಿನ್ನಂ ವಿಶದೀಕೃತಂ. ಭಗವಂತನ ಬಗ್ಗೆ ಸಂಶಯ ಇಲ್ಲ, ಭಗವಂತನಿಗೆ ಶಕ್ತಿ ಇದೆ, ಆ ಶಕ್ತಿಯಿಂದಲೇ ಅವನು ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಎಲ್ಲವೂ ಸರಿ. ಆದ್ರೆ ಅವನು ಅವ್ಯಕ್ತ ಮೂರ್ತಿ. ಅಂದ್ರೆ ಇಷ್ಟಾದ್ರು ಅಂದ್ರೆ ಅವ್ಯಕ್ತವಾಗಿ ಭಗವಂತ ತನ್ನ ಶಕ್ತಿಯನ್ನ ಇಟ್ಟು ಜಗತ್ತನ್ನ ಸೃಷ್ಟಿ ಮಾಡಿದ್ರು, ಅದು ಮೇಲ್ನೋಟಕ್ಕೆ ಗೊತ್ತಾಗಲ್ಲ ಇದು ಭಗವಂತನ ಸೃಷ್ಟಿ ಅಂತ. ಅವ್ಯಕ್ತವಾಗೇ ಮಾಡ್ತಾನೆ ಭಗವಂತ. ಅಷ್ಟು ಮಾಡಿದ್ರು ಚಕ್ಷುರಾದ್ಯಗಮ್ಯ ಸ್ವರೂಪೇಣ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ರು ನಮ್ ಕಣ್ಣಿಗೆ ಮಾತ್ರ ಗೋಚರ ಆಗಲ್ಲ. ಸಾಮಾನ್ಯವಾದ ಇಂದ್ರಿಯಗಳಿಗೆ ಆ ಭಗವಂತ ಗೋಚರ ಆಗೋದೇ ಇಲ್ಲ. ಅದರಿಂದ ಕೆಲವರು ಹೇಳೋ ಪ್ರಕಾರ ತ್ರೈಕಾಲಿಕ ಅಸತ್ವೇನ, ಅವ್ಯಕ್ತ ಮೂರ್ತಿ ಅಂದ್ರೆ ಎಂದೆಂದಿಗೂ ಕಾಣಲ್ಲ, ಇವತ್ತು ಇಲ್ಲ, ನೆನ್ನೆನೂ ಇಲ್ಲ, ನಾಳೆನೂ ಇಲ್ಲ, ಹಾಗಲ್ಲ. ಕಾಣ್ತಾನೆ, ಒಳ್ಳೆಯ ದೃಷ್ಟಿ ಇರೋರಿಗೆ ಕಾಣ್ತಾನೆ. ಬೇರೆಯವ್ರು ಏನ್ ಮಾಡ್ಬಿಡ್ತಾರೆ, ಇಡೀ ಪ್ರಪಂಚ ಇಲ್ಲವೇ ಇಲ್ಲ, ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವಂ ಅಂತ, ಮೂರು ಕಾಲದಲ್ಲಿ ಜಗತ್ತು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಮೂರು ಕಾಲದಲ್ಲಿ ಇಲ್ಲ ಅಂತ ಹೇಗೆ ಹೇಳೋದು? ಮೂರು ಕಾಲದಲ್ಲಿ ಇಲ್ಲ ಅಂತ ಹೇಳ್ಬೇಕು ಅಂದ್ರೆ ಅದು ಮೊಲದ ಕೊಂಬಿನ ತರ ಆಗಿರ್ಬೇಕು, ಅಂದ್ರೆ ಅತ್ಯಂತ ಅಸತ್ತಾದ ವಸ್ತು, ಅದು ಎಂದಿಗೂ ಭೂಮಿ ಮೇಲೆ ಇರ್ಲೇಬಾರದು ಅಂತ ವಸ್ತುನ್ ಮಾತ್ರ ಹೇಳ್ಬೇಕು. ಈ ತರ ಈ ಎಲ್ಲ ಅಭಿಪ್ರಾಯವನ್ನ ಇಟ್ಕೊಂಡು ಈ ಶ್ಲೋಕವನ್ನು ತಿಳಿಸ್ತಾ ಇದ್ದಾರೆ ಅಂತ ಬಂತು. ಇದರ ಮಧ್ಯದಲ್ಲಿ ಇನ್ನೊಂದು ಬ್ರಹ್ಮ ತನ್ಮಾತ್ರಂ ಅಂತ ಒಂದು ಶಬ್ದ ಬಂತು ಹಿಂದೆ. ಅದಕ್ಕೇನ್ ಅರ್ಥ ಅಂತ ಬರೀತಾರೆ. ಬ್ರಹ್ಮ ಬೇರೆ ಅಲ್ಲ, ಪ್ರಪಂಚ ಬೇರೆ ಅಲ್ಲ ಅಂತ ಅರ್ಥ. ಬ್ರಹ್ಮನೇ ಆದ ಪ್ರಪಂಚ. ಹಾಗಾದ್ರೆ ಬ್ರಹ್ಮ ಇದು ಪ್ರಪಂಚಕ್ಕಿಂತ ಬೇರೆ ಅಸ್ತಿತ್ವವನ್ನು ಪಡೆದಿಲ್ವಾ? ಈಗ ಬ್ರಹ್ಮನೇ ಪ್ರಪಂಚನಾದ ಅಂದ್ರೆ ಪ್ರಪಂಚವನ್ನು ಬಿಟ್ಬಿಟ್ರೆ ಹಾಗಾದ್ರೆ ಬ್ರಹ್ಮ ಏನಿಲ್ಲ. ಹಾಗಾದ್ರೆ ಮಣ್ಣಿನಿಂದ ಮೂರ್ತಿ ಮಾಡಿದ್ರೆ ಮೂರ್ತಿ ಬಿಟ್ಟು ಮಣ್ಣು ಅಂತಿದ್ಯಾ? ಅಥವಾ ದಾರವನ್ನು ಬಿಟ್ಟು ವಸ್ತ್ರ ಅಂತ ಇದೆಯಾ? ಇಲ್ಲ. ದಾರದ ಜೊತೆಗೆ ಬಟ್ಟೆ ಇರುತ್ತಲ್ಲ, ಹಾಗೆ ಒಂದನ್ನೊಂದು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಪ್ರಪಂಚ ಮೂರೂ ಕಾಲದಲ್ಲಿದೆ. ಆ ಮೂರೂ ಕಾಲದಲ್ಲಿ ಇದೆ ಅನ್ನೋ ವಸ್ತುವನ್ನು ತಗೊಂಡು ಮೂರೂ ಕಾಲದಲ್ಲಿ ಇಲ್ಲ ಅಂದ್ರೆ ಹೇಗೆ? ವಸ್ತು ಅದು ಪ್ರಪಂಚ ಅನ್ನೋದು ಸತ್ಯ. ಹೀಗೆ ಭಗವಂತನ ಅನೇಕ ರೂಪಗಳ ಬಗ್ಗೆ ಉಲ್ಲೇಖ ಮಾಡಿ ಅದು ಹೇಳುವಂಥ, ಅದರ ಬಗ್ಗೆ ಹೇಳುವಂತಹ ಏನೇನ್ ಕಾರ್ಯಗಳಿದೆ, ಯಾವ್ದು ಯಾವ ರೂಪ ಏನೇನ್ ಮಾಡುತ್ತೆ ಅಂತ ಅದನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದೆ. ವರ್ಣನೆ ಮಾಡಿ ಯಥೇದಾನೀಂ ಅಂತ ಈಗ ಶ್ಲೋಕದ ವ್ಯಾಖ್ಯಾನ ಪ್ರಾರಂಭ. ಇಷ್ಟನ್ನ ಹಿನ್ನೆಲೆಯಾಗಿ ನಾವು ತಿಳ್ಕೊಂಡು ಈ ಶ್ಲೋಕವನ್ನ ಓದ್ಬೇಕು. ಈಗ ಸೃಷ್ಟಿಗೆ ಬಂದಾಗ ನಮಗ್ ಗೊತ್ತಿದೆ, ಏನೇನು ಜಗತ್ತಿನಲ್ಲಿ ಸೃಷ್ಟಿಗೆ ಬಂದಿದೆ ಅದೆಲ್ಲ ಸತ್ಯ, ಯಾವುದು ಅರ್ಥಹೀನವಾಗಿ ಆಗಿದ್ದಲ್ಲ. ಇದು ಈಗಂತಲ್ಲ, ಅಗ್ರೆ ಅಂತಾರೆ. ಪ್ರಳಯ ಕಾಲದಲ್ಲೂ ಹಾಗೆ ಎಲ್ಲ ಚೆನ್ನಾಗಿ ಒಳ್ಳೆ ಬುದ್ಧಿವಂತ ಇದನ್ನ ಸೃಷ್ಟಿ ಮಾಡಿದ್ದಾನೆ. ಏನೋ ಸುಮ್ನೆ ಹಾಗೆ ಆಗೋಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಂದೆನೂ ಜಗತ್ತು ಇದೇ ತರ ಇರುತ್ತೆ. ಹಾಗಾದ್ರೆ ಜಗತ್ತಿನ ಸೃಷ್ಟಿಯಾಗ್ಲಿ, ಅದರ ಭವಿಷ್ಯತ್ತಾಗ್ಲಿ, ಮುಂದೆ ಏನಿದೆ ಅವೆಲ್ಲವೂ ಆ ಭಗವಂತನ ಅಧೀನವಾಗಿಯೇ ಆಗ್ಲಿಕ್ಕೆ ಸಾಧ್ಯ. ಭಗವಂತನ ಬಿಟ್ಟು ಸ್ವತಂತ್ರವಾಗಿ ಏನನ್ನು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಪ್ರಪಂಚ ಹುಟ್ಟತ್ತೇನೋ ಅದು ಸತ್ಯ ಅಂತನೂ ಆಯ್ತು, ಸರಿ. ಆದ್ರೆ ಈ ಪ್ರಪಂಚದ ಸೃಷ್ಟಿ ಎರಡು ತರ ಬರುತ್ತೆ ಹೇಳ್ತಾ. ಒಂದು ಪ್ರಾಕೃತ ಸೃಷ್ಟಿ, ಮತ್ತೊಂದು ವೈಕೃತ ಸೃಷ್ಟಿ ಅಂತ. ಪ್ರಾಕೃತ ಅಂದ್ರೆ ಏನು, ವೈಕೃತ ಅಂದ್ರೆ ಏನು ಅನ್ನೋದನ್ನ ವಿಸ್ತಾರವಾಗಿ ವ್ಯಾಖ್ಯಾನಕಾರ ತಿಳಿಸ್ತಾ ಹೋಗ್ತಾರೆ. ಈಗ ಅಂಡಾದ್ ಬಹಿಸ್ಸರ್ಗ ಪ್ರಾಕೃತ, ವಿಕೃತ ಅಂಡ ಅಂತಸ್ಥ ಸರ್ಗೋ ವೈಕೃತ ಅಂತ. ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಗೆ ಪ್ರಾಕೃತ ಸೃಷ್ಟಿ ಅಂತ ಕರೀತಾರೆ. ಇನ್ನು ಬ್ರಹ್ಮಾಂಡದ ಒಳಗಿನ ಸೃಷ್ಟಿ, ವಿಕೃತವಾದ ಏನು ಬ್ರಹ್ಮಾಂಡ ಇದೆ ಆ ಬ್ರಹ್ಮಾಂಡದ ಒಳಗಡೆ ನಡೆಯುವಂತಹ ಸೃಷ್ಟಿಗೆ ವೈಕೃತ ಸೃಷ್ಟಿ ಅಂತ ಕರೀತಾರೆ. ಹೀಗೆ ಪ್ರಾಕೃತ ಜೊತೆಗೆ ವೈಕೃತ. ಇನ್ನು ಚ ಅಂತ ಒಂದು ಶಬ್ದವನ್ನ ಬಳಸಿದ್ದಾರೆ. ಈ ಚ ಅನ್ನೋ ಶಬ್ದವನ್ನ ಬಳಸಿದ್ದೇನು ಅಂತ, ವೈಕೃತಶ್ಚ ಯಹ ಅಂತ. ಇನ್ನೊಂದು ಪಾಠ ವೈಕೃತಸ್ತು ಯಹ ಅಂತಾನು ಇದೆ, ವೈಕೃತಶ್ಚ ಅಂತ. ಚ ಅನ್ನೋ ಶಬ್ದವನ್ನ ಇಟ್ಟುಕೊಂಡಾಗ ಏನು ಸೂಚನೆ ಆಗುತ್ತೆ ಅಂತ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಅಂತ ಒಂದೊಂದು ಶಬ್ದಕ್ಕೂ ಕೂಡ ಅರ್ಥವನ್ನ ಬಿಟ್ಟಿಲ್ಲ. ಒಂದು ಚ ಅನ್ನೋ ಬಂದ್ರೆ ಸಾಮಾನ್ಯವಾಗಿ ಮತ್ತು ಅನ್ನೋ ಅರ್ಥವನ್ನ ಹೇಳ್ಬಿಡೋದಿದೆ, ಮತ್ತು ಅಂತ ಅರ್ಥ. ಆದ್ರೆ ಇಲ್ಲಿ ಅದನ್ನು ಬಿಟ್ಟಿಲ್ಲ, ಮತ್ತು ಅನ್ನೋ ಅರ್ಥ ಅಲ್ಲ, ಅದಕ್ಕೆ ಒಳ್ಳೆ ಅರ್ಥ ಇದೆ ಅಂತ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಏನ್ ಅರ್ಥ ಅದು ಚ ಅನ್ನೋದ್ರಿಂದ? ಮಾಯಾಮಯಸ್ಯ ಪರಿಣಾಮ ಅದರ್ಶನಂ ಲಿಂಗಂ ಇತಿ ಸೂಚಯತಿ. ಅಂದ್ರೆ
ಭಗವಂತ ನಿಜವಾಗಿ ಅವನು ಮಾಯಾಮಯ ಅಂತ ಆದ್ರೆ ಎಂದೆಂದಿಗೂ ಅವನ ಪರಿಣಾಮ ಕಾಣಿಸ್ಬಾರ್ದು. ಉದಾಹರಣೆಗೆ ಈಗ ಜಗತ್ತು ಇದು ಯಾರ ಪರಿಣಾಮ? ಭಗವಂತನ ಪರಿಣಾಮ. ಭಗವಂತನೇ ಈ ರೀತಿ ಪರಿಣಾಮ ಹೊಡೆದಿದ್ದಾನೆ ಜಗತ್ತಾಗಿ. ಭಗವಂತ ಕಣ್ಣು ಕಾಣಿಸ್ತಾನ? ಇಲ್ಲ. ಮತ್ ಭಗವಂತನೇ ಆಗಿದ್ರೆ ಈ ಜಗತ್ತು ಹೇಗ್ ನೋಡ್ಲಿಕ್ಕೆ ಸಾಧ್ಯ ನಿಮ್ಗೆ? ಮಣ್ಣು ಕಣ್ಣಕ್ ಕಾಣುತ್ತೆ, ಮಣ್ಣಿನಿಂದ ಮಾಡಿದ ವಸ್ತುಗಳು ಕಣ್ಣಕ್ ಕಾಣುತ್ತೆ. ಮಣ್ಣೇ ಕಾಣಲ್ಲ ಅಂದ್ಮೇಲೆ ಮಣ್ಣಿನ ಮಾಡಿದ ಇದು ಕಾಣುತ್ತಾ ಜಗತ್ತು? ಕಾಣಲ್ಲ. ಆ ಥರ ಮಾಯಾಮಯನಾದ ಭಗವಂತನನ್ನು ನೋಡ್ಲಿಕ್ಕಾದ್ರೆ ಹೇಗ್ ಸಾಧ್ಯ ಆಯ್ತು? ಯಾಕಂದ್ರೆ ಮಾಯಾ ಅಂದ್ರೆ ಏನು? ಸ್ವರೂಪಾದ ಅಪ್ರಚ್ಯುತಾದ ಅನ್ಯಥಾ ಸ್ಫುರಣ. ಸ್ವರೂಪವನ್ನ ಹಾಗೆ ಕಾದಿಟ್ಕೊಂಡು ಬೇರೆ ತರ ಕಾಣೋದು, ಅದನ್ನ ಮಾಯಾ ಅಂತ ಕರೀತಾರೆ. ಅಂದ್ರೆ ನಿಮ್ಮ ನೈಜತನ ಹೋಗಲ್ಲ, ನೀವಾಗೇ ಇರ್ತೀರಿ, ಆದ್ರೆ ಕಾಣೋದು ಮಾತ್ರ ಬೇರೆಯವ್ರ ತರ. ಈ ತರ ಆದ್ರೆ ಅದನ್ನ ಮಾಯಾ ಅಂತ ಕರೀತಾರೆ. ಈಗ ಕಪ್ಪೆ ಚಿಪ್ಪನ್ನ ನೋಡಿ ಬೆಳ್ಳಿ ಅಂತ ತಿಳ್ಕೊಂತೀವಿ. ಕಪ್ಪೆ ಚಿಪ್ಪಾಗೆ ಉಳಿಯತ್ತೆ, ಆದ್ರೆ ಕಾಣೋದು ಮಾತ್ರ ಬೆಳ್ಳಿ. ಇದನ್ ಮಾಯೆ ಅಂತ. ಅಂದ್ರೆ ವಸ್ತು ಹೇಗಿರುತ್ತೋ ಹಾಗೆ ಇತ್ತು, ಬೇರೆ ತರ ಕಂಡ್ರೆ ಅದನ್ನ ಮಾಯಾ ಅಂತ ಒಪ್ಪಿದೆ. ಈ ತರ ಪ್ರಾಕೃತ ವಿಕೃತ ಅಂತ ಹೇಳಿ ಎರಡು ರೀತಿಯ ಸೃಷ್ಟಿ. ಸರ್ಗೋ ವೈಕೃತ ಇತಿ ಜ್ಞಾತವ್ಯಂ. ಪ್ರಾಕೃತ ವೈಕೃತ ಅಂತ ಎರಡು ತರ ಇಲ್ಲಿ ತಿಳಿಸಿದೆ. ಅದಾದ್ಮೇಲೆ ವ್ಯಾಖ್ಯಾನದ ಕೆಲವು ವಿಷಯಗಳು ಹೀಗಿದೆ. ಈಗ ಈ ಶ್ಲೋಕಗಳಿಗೆ ಕೆಲವರು ಪ್ರಕಾರ ಏನರ್ಥ ಅಂತ ವಿವರಣೆಯನ್ನು ಮಾಡ್ತಾ ಹೋಗಿದ್ದಾರೆ. ವ್ಯಾಖ್ಯಾನಗಳಲ್ಲಿ ಏನು ಹೇಳಿದ್ದಾರೆ? ತದುಪಾದಾನಂ ಆತ್ಮಾನಂ ಅಂತ ಶಬ್ದ ಬಂತು. ಅಂದ್ರೆ ಆತ್ಮ ಅಂದ್ರೆ ತಾನು ಅಂತ ಅರ್ಥ. ಅಂದ್ರೆ ಭಗವಂತನೇ ತನ್ನನ್ನ ತಾನು ಎರಡು ರೀತಿ ಸೃಷ್ಟಿ ಮಾಡ್ಕೊಂಡಂತೆ. ಒಂದು ಚೇತನ, ಇನ್ನೊಂದು ಅಚೇತನ. ಅಂದ್ರೆ ತಾನೇ ಜಡ ವಸ್ತುಗಳು ಆದ, ತಾನೇ ಚೇತನ ವಸ್ತುಗಳು ಆಗಿದ್ದಾನಂತೆ. ಯಾರು? ಪರಮಾತ್ಮನೆ ಅಂತ ಕೆಲವರು ವ್ಯಾಖ್ಯಾನ. ಆದ್ರೆ ಈ ರೀತಿ ಹೇಳಿದ್ರೆ ಏನರ್ಥ? ಹಾಗಾದ್ರೆ ಆಕಾಶ ಮಾತಾಡತ್ತ, ಕಾಲ ಮಾತಾಡತ್ತ, ದೇವ್ರು ಮಾತಾಡ್ತಾನೆ, ಅದು ಮಾತಾಡ್ಬೇಕಲ್ಲ. ದೇವರು ಮಾತಾಡಲ್ಲ, ಅವನಲ್ಲಿ ಕ್ರಿಯೆನೇ ಇಲ್ಲ, ಗುಣನೇ ಇಲ್ಲ ಅಂತ ಅವ್ರು ಒಪ್ತಾರೆ. ಹೀಗೆ ಒಪ್ತಾ ಹೋದ್ರೆ ಎಂಥ ಸಮಸ್ಯೆ? ಅದನ್ನ ಆತ್ಮಾನ ಅಸೃಜತ್ ಅಂದ್ರೆ ಆಕಾಶ ಇತ್ಯಾದಿಗಳನ್ನ ಸೃಷ್ಟಿ ಮಾಡಿದ, ತನ್ನಂತಾರ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಇಷ್ಟೆಲ್ಲ ಸೃಷ್ಟಿ ಮಾಡಿದ ಮೇಲೆ ನೀವು ಯಾವ ಪ್ರಪಂಚವನ್ನ ಸೃಷ್ಟಿಗೆ ತಂದಿದಾನೋ ಭಗವಂತ, ಆ ಪ್ರಪಂಚವನ್ನ, ಹಾಗೆ ಶಬ್ದ ರೂಪ ರಸಗಂಧ ಸ್ಪರ್ಶ, ಈ ಪ್ರಪಂಚವನ್ನ ಇಲ್ವೇ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಯಾಕಂದ್ರೆ ಸೃಷ್ಟಿ ಮಾಡಿದ್ಮೇಲೆ ಅದು ಸತ್ಯ ಆಗ್ಬೇಕಲ್ಲ. ಸತ್ಯವಾದ ಇವುಗಳನ್ನೆಲ್ಲ ಸುಳ್ಳು ಸುಳ್ಳು ಅಂತ ಹೇಳಿದ್ರೆ ಇದು ತಪ್ಪು. ಅಷ್ಟೇ ಅಲ್ಲ, ಪರಿಚ್ಛಿನ್ನಂ ಅಂತ ಹೇಳಿದ್ದಾರೆ. ಪರಿಚ್ಛಿನ್ನಂ ಅಂತಂದ್ರೆ ಬ್ರಹ್ಮನ ಒಂದು ಸೃಷ್ಟಿ ಕ್ರಮ ಏನಿದೆ ಅದನ್ನ ವಿಷ್ಣು ಮಾಯೆ ತಾನು ಪರಿಚ್ಛಿನ್ನವಾಗಿ ಪರಿಚ್ಛಿನ್ನತೆಯನ್ನ ಉಂಟು ಮಾಡಿದೆ ಅಂತ. ಅದಕ್ಕೆ ಪರಿಚ್ಛಿನ್ನತೆಯನ್ನ ಉಂಟು ಮಾಡೋದು ಅಂದ್ರೆ ಅದಕ್ಕೆ ವಿಷಯ. ಉದಾಹರಣೆಗೆ ಈಗ ನಮ್ಮ ಕಣ್ಣಿಗೆ ಇದು ಮಡಿಕೆ ಅಂತ ಗೊತ್ತಾಗ್ತಾ ಇದೆ, ಇದು ಬಟ್ಟೆ ಅಲ್ಲ. ಅಂದ್ರೆ ನಾವೇನ್ ಮಾಡ್ತೀವಿ? ಇದು ಬಟ್ಟೆ ಅಲ್ಲ, ಇದು ಮಡಿಕೆ ಅಂತ ತಿಳ್ಕೊಳ್ತೀವಿ. ಅದಲ್ಲ ಇದು ಅಂತ ತಿಳ್ಕೊಳ್ತೀವಲ್ಲ, ಈ ತಿಳ್ಕೊಳ್ಳೋದೇನಿದೆಯಲ್ಲ ಇದಕ್ಕೆ ವಿಶೇಷವಾಗಿ ಪರಿಚ್ಛಿನ್ನ ಅಂತ. ಆ ಜ್ಞಾನಕ್ಕೆ ಪರಿಚ್ಛೇದ ಅಂದ್ರೆ ಜ್ಞಾನ, ಪರಿಚ್ಛಿನ್ನ ಅಂದ್ರೆ ಆ ಜ್ಞಾನ ಯಾವ್ದ್ರ ಬಗ್ಗೆ ನಮಗ್ ಬಂದಿದೆಯೋ ಅಂತಹದ್ದು. ಹೀಗೆ ಅವ್ಯಕ್ತ ಮೂರ್ತಿನ ಕಾಲೇನ ಅಂತೂ ಕಣ್ಣು ಇತ್ಯಾದಿಗಳಿಂದ ಸರ್ವಥಾ ನಮಗೆ ಗೋಚರ ಆಗದೆ ಇರುವಂತಹ ವಸ್ತು ಏನಿದೆ ಅಂತಹ ಕಾಲ, ಆ ಕಾಲ ಅಸತ್ಯ ಅಂತ ಅರ್ಥ ಕೆಲವರು ಮಾಡಿದ್ದಾರೆ. ಅಂದ್ರೆ ಎಲ್ಲವನ್ನೂ ಅಸತ್ಯ ಅಂತ ಹೇಳೋ ವಾದಿಗಳು ಕಾಲವನ್ನು ಅಸತ್ಯ ಅಂತ. ಈಗ ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಅಂತ ಏನಿದೆ, ಇದು ಯಾವ ಕಾಲವೂ ಸತ್ಯ ಅಲ್ಲ ಅಂತ ಇಷ್ಟೆಲ್ಲ ಹೇಳಿದ್ರು. ಆದ್ರೆ ವಸ್ತುತಃ ಇದು ಯಾವುದು ಸರಿ ಇಲ್ಲ. ಈ ಶ್ಲೋಕದ ಅರ್ಥವನ್ನಾಗಿ ಏನ್ ಹೇಳಿದ್ದಾರೆ ಇದು ಯಾವುದು ಸರಿ ಇಲ್ಲ. ಯಾಕೆ? ಜಗತ್ ಸತ್ಯ. ಯಾಕೆ? ಯಥಾ ಇದಾನೀಂ, ಹೇಗ್ ಈಗ ನೋಡಿ ಜಗತ್ತಿದೆಯೋ ಹಾಗೆ ಹಿಂದೆನೂ ಇತ್ತು, ಮುಂದೆನೂ ಇರುತ್ತೆ. ಈಗ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತದೆ, ಜಗತ್ ಸುಳ್ಳು ಅಂತ ಅನ್ಸ್ತಾ ಇದೆಯಾ? ಇಲ್ಲ, ಈ ಜಗತ್ ಸತ್ಯನೇ. ಮತ್ ಹಿಂದೆನೂ ಹಾಗೆ ಇತ್ತು, ಮುಂದೆನೂ ಹಾಗೆ ಇರುತ್ತೆ, ಪ್ರಳಯ ಕಾಲದಲ್ಲೂ. ಹಾಗಾದ್ರೆ ಆಕಾಶಾದಿ ಪ್ರಪಂಚ ಎಲ್ಲವೂ ಕಾರ್ಯವಸ್ತುನೇ ಆಗಿರಬಹುದು. ಆದ್ರೆ ಕಾರ್ಯವಸ್ತು ಆಗಿದ್ರು ಕೂಡ ಅದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಅದನ್ನ ಅನುಮಾನದ ಮುಖಾಂತರನೇ ತಿಳ್ಕೊಳ್ಬೇಕು. ಈಗ ಆಕಾಶ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅವಕಾಶ ಇದ್ರೆ ಆಕಾಶ, ಇಲ್ಲ ಅಂದ್ರೆ ಆಕಾಶ ಇಲ್ಲ ಅಂತ ಅರ್ಥ ಅಷ್ಟೇ. ಹೀಗೆ ಯಾವುದೇ ರೀತಿಯ ಉದಾಹರಣೆಯನ್ನ ಕೊಟ್ರು ಮೂರು ಕಾಲದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತಾ? ಇಲ್ಲ, ಮೂರು ಕಾಲದಲ್ಲಿ ಯಾವ್ದೋ ಒಂದು ಕಾಲದಲ್ಲಿ ಇದೆ ಅಂತ ಹೇಳಲೇಬೇಕು. ಹೀಗೆ ಯಾವ್ಯಾವ ವಸ್ತುಗಳು ಜಗತ್ನಲ್ಲಿ ಸೃಷ್ಟಿಗೆ ಬಂದಿದೆ ಅದೆಲ್ಲ ಸತ್ಯ, ಯಾವ್ಯಾವ ವಸ್ತು ಜಗತ್ತಿಗೆ ಇನ್ನು ಸೃಷ್ಟಿಗೆ ಬಂದಿಲ್ಲ ಅದೆಲ್ಲ ಮಿಥ್ಯಾ ಅಂತ ಅರ್ಥ. ಇನ್ನು ಅಷ್ಟೇ ಅಲ್ದೇನೆ ಈಗ 9 ವಿಧವಾದಂತಹ ವಿಶೇಷವಾದ ಸೃಷ್ಟಿ ಅಂತ ಹೇಳ್ತಾರೆ. 9 ವಿಧ ಸೃಷ್ಟಿ ಹೇಗೆ? ಪ್ರಾಕೃತ ಮತ್ತೆ ವೈಕೃತ ಅಂತ ಎರಡೇ ಅಷ್ಟೇ ಅಲ್ವಾ ಅಂತಂದ್ರೆ, ಅದು ಪ್ರಾಕೃತ ವೈಕೃತ ಅಂತ ಇದ್ರು ಇದೆಯಂತೆ.
ಅನೇಕ ವಿಭಾಗಗಳಿದೆ. ಅದೇನ್ ವಿಭಾಗ ಅನ್ನೋದು ಸೃಷ್ಟಿಯ ಬಗ್ಗೆ ವಿಶೇಷವಾಗಿ ಭಾಗವತಲ್ಲಿ ಬಂದಾಗ ಉಲ್ಲೇಖಗಳು ಬರುತ್ತೆ, ಅವಾಗ್ಲೇ ನೋಡೋಣ. ಇಲ್ಲಿ ಒಂದು ಶ್ಲೋಕವನ್ನು ಉದಾಹರಿಸಿದ್ದಾರೆ, ತುಂಬಾ ದೀರ್ಘವಾದ ಶ್ಲೋಕ, ಸ್ಕಂದ ಪುರಾಣದಲ್ಲಿ ಬರುವಂತಹ ಶ್ಲೋಕ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥಕ್ಕೆ ಹೋಗೋಣ. ಈಗ ಪ್ರಪಂಚದ ಸೃಷ್ಟಿ, ಪ್ರಪಂಚದ ಸ್ಥಿತಿ, ಪ್ರಪಂಚದ ಸಂಹಾರ ಮತ್ತೆ ಮೋಕ್ಷ, ಪ್ರಪಂಚದಿಂದ ಬಿಡುಗಡೆ, ಮೋಕ್ಷಕ್ಕೆ ಹೋಗೋದು, ಇದು ಮತ್ತೆ ದೇವತೆಗಳು, ಋಷಿಗಳು, ಇನ್ನೂ ಅನೇಕ ಮಹನೀಯರು, ಜೊತೆಗೆ ಭೂಲೋಕ, ಅನೇಕ ಲೋಕಗಳು, ಇದೆಲ್ಲ ಒಂದೇ ತರ ಇರುತ್ತಂತೆ. ಇವತ್ತು ನಾಳೆ ಬೇರೆ ಆಗ್ಬಿಡುತ್ತೆ ಆಗಿಲ್ಲ, ಯಾವತ್ತಿನಿಂದ ಇದೆಯೋ ಅದೇ ತರಹ ಇವೆಲ್ಲ ಇದೆ. ಅಷ್ಟೇ ಅಲ್ಲ, ಈ ಜಗತ್ತಿನ ಒಂದು ನೈರಂತರ್ಯ ಇದೆ, ಜಗತ್ತಿನ ಪ್ರವಾಹ, ಒಬ್ಬ ಹುಡ್ತಾನೆ ಮತ್ತೊಬ್ಬ ಸಾಯ್ತಾನೆ, ಮತ್ತೊಬ್ಬ ಹುಡ್ತಾನೆ ಸಾಯ್ತಾನೆ, ಈ ತರ ಏನು ಪ್ರವಾಹದ ರೀತಿಲಿ ಇದೆ, ಇದೆಲ್ಲ ಅನಾದಿತ್ವಕ್ಕೆ ಪೋಷಕ. ಅಂದ್ರೆ ಅವತ್ತಿಂದ ಇದೆ, ನಡೀತಾ ಇದೆ. ಹೀಗೆ ಯಾವುದನ್ನು ಸುಳ್ಳು ಅಂತ ಹೇಳಿದೇನೆ ಎಲ್ಲವೂ ಏಕಪ್ರಕಾರಕವಾಗಿ ಒಂದೇ ರೀತಿಯಲ್ಲಿ ಇದೆ, ಅಂದ್ರೆ ಜಗತ್ ಪ್ರವಾಹ ಸತ್ಯ, ಇದು ಸುಳ್ಳಲ್ಲ ಅಂತ ತಿಳಿಬೇಕು. ಯಾಕಂದ್ರೆ ಇದ್ರ ಬಗ್ಗೆ ವೇದವಾಕ್ಯಗಳಿದೆ ಅಂತ ಅದಕ್ಕೆ ಪ್ರಮಾಣವನ್ನು ಕೂಡ ಕೊಟ್ಟಿದ್ದಾರೆ, ಮತ್ತೆ ಪುರಾಣ ವಾಕ್ಯಗಳನ್ನು ಕೂಡ ಕೊಟ್ಟಿದ್ದಾರೆ ಅನೇಕದ್ದು. ಇಷ್ಟಾದ್ಮೇಲೆ ಕೆಲವು ಸಲ ಏನಾಗುತ್ತೆ, ಯಾವ ವಸ್ತುನು ಇಲ್ಲ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ, ಎಲ್ಲ ವಸ್ತುಗಳು ಕೂಡ ಮಿಥ್ಯ ಅಂದ್ರೆ ಆಗ ಎಂಥ ದೊಡ್ಡ ಪಾಪ ಬರುತ್ತೆ ಅಂದ್ರೆ ಎಲ್ಲರನ್ನೂ ಕೊಂದು ಹಾಕಿದಷ್ಟು ಪಾಪ ಅಂತೆ. ಯಾಕೆ? ಎಲ್ಲಾ ಸುಳ್ಳು ಅಂತಂದ್ರೆ ಯಾರನ್ನು ನೀವು ಉಳಿಸ್ಲೇ ಇಲ್ಲ, ನೀವು ಸಾಯಿಸಿದ್ರಿ ಅಂತ ಅರ್ಥ. ಅವಾಗ ಸಾಯಿಸ್ತೀರೋ ಅವರನ್ನ ಕೊಂದ ಪಾಪ ಅದು ನಿಮಗ್ ತಟ್ಟತ್ತೆ. ಆದ್ರಿಂದ ಯಾವುದೇ ರೀತಿಯಲ್ಲಿ ಹೀಗೆ ಭಾವಿಸಬಾರ್ದು ಅಂತ. ಇಷ್ಟಲ್ದೇನೆ ಈಗ ಜೀವ ಬ್ರಹ್ಮರು ಒಬ್ರೆ ಅಂತ ತಿಳಿಯೋದಾಗ್ಲಿ, ಅಥವಾ ಬ್ರಹ್ಮನ ಹೋಲಿಕೆ ಜೀವನಿಗಿದೆ ಅಂತ ತಿಳಿಯೋದಾಗ್ಲಿ, ಈ ತರ ಯಾರ್ಯಾರು ತಿಳ್ಕೊಳ್ತಾರೋ ಅವರಿಗೆ ತುಂಬಾ ಅನರ್ಥ ಇದೆ. ಯಾರು ಜೀವರು ಬ್ರಹ್ಮರು ಬೇರೆ ಅಂತ ತಿಳ್ಕೊಳ್ತಾರೋ, ವಿಷ್ಣುವಿನ ಸಾದೃಶ್ಯವನ್ನ ವಿವಕ್ಷೆ ಮಾಡೋದಿಲ್ವೋ, ಅಂದ್ರೆ ಭಗವಂತ ಜೀವರ ತರ ಇದ್ದಾನೆ, ಜೀವರು ಭಗವಂತ ತರ ಇದ್ದಾರೆ ಅಂತ ಯಾರು ತಿಳಿಯೋದಿಲ್ವೋ ಅಂತಹವರನ್ನ ಉತ್ತಮರು ಅಂತ ಕರಿಬೇಕು. ಅದರಿಂದ ಯಾರ್ಯಾರು ವಿಷ್ಣು ದ್ವೇಷವನ್ನ ಮಾಡಿ ತಾವು ಇರ್ತಾರೋ ಅಂಥವ್ರಿಗೆ ಏನ್ ಫಲ ಅಂದ್ರೆ ಭಯಂಕರವಾದ ತಪಸ್ಸೇ ಫಲ ಅಂತ. ಹೀಗೆ ಸ್ಕಂದ ಪುರಾಣದ ಮಾತಿನ ಒಂದು ವಿಶೇಷತೆ. ಇಲ್ಲಿಗೆ ನಾವು ಈ ಜಗತ್ತನ್ನ ದೃಶ್ಯ ಅಂತ ಒಪ್ಪಿದ್ರು, ಅಂದ್ರೆ ಇಡೀ ಜಗತ್ತಿನ ಜ್ಞಾನ ನಮಗಿದ್ರು ಅದನ್ನ ಮಿಥ್ಯಾ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದ್ ಹೇಗ್ ಸಾಧ್ಯ ಮಿಥ್ಯಾ ಅಂತ ಹೇಳಲಿಕ್ಕೆ? ಅವಕಾಶನೇ ಇಲ್ಲ. ಯಾಕಂದ್ರೆ ಇಂಥ ಜಗತ್ತು ಎಷ್ಟೆಷ್ಟು ಕಾರ್ಯವನ್ನು ಮಾಡ್ತಾ ಇದೆ, ಇಂಥ ಕಾರ್ಯಕಾರಿಯಾದ ಜಗತ್ತನ್ನ ಏನು ಮಾಡ್ತಾ ಇಲ್ಲ ಈ ಜಗತ್ತು, ಇದು ಸುಳ್ಳು ಅಂತೆಲ್ಲ ಹೇಳಿದ್ರೆ ಇದು ಅಬದ್ಧ. ಆ ತರ ಮಾಡಬಾರ್ದು ಅಂತ. ಹೀಗೆ ಈ ವ್ಯಾಖ್ಯಾನಕಾರರು ಇನ್ನೂ ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕವನ್ನ ಕೊಟ್ಟಿದ್ದಾರೆ, ಸ್ಕಂದ ಪುರಾಣದ ಅರ್ಥವನ್ನು ನೋಡಿದೀವಿ, ಶ್ಲೋಕವನ್ನು ನೋಡೋಣ ಒಂದ್ಸಲಿ. ಸೃಷ್ಟಿಶ್ಚ ಪ್ರಳಯಶ್ಚೈವ ಸಂಸಾರೋ ಮುಕ್ತಿರೇವಚ. 4 ಸೃಷ್ಟಿ, ಪ್ರಳಯ, ಸಂಸಾರ, ಮುಕ್ತಿ. ದೇವ ಋಷಿ ಪ್ರಭೃತಜೋ ಲೋಕ ಭೂರಾದಯಸ್ತಥಾ, ಇವರೆಲ್ಲ ಪಡಿತಾರೆ. ಅದ ಅದ್ಯನಂತಕಾಲೀನ ಸರ್ವದೇಕ ಪ್ರಕಾರತಃ, ಮೊದಲಿಂದನೂ ಒಂದೇ ತರ ಇದೆ, ಯಾವಾಗ್ಲೂ ಒಂದೇ ಪ್ರಕಾರ ಈ ಜಗತ್ ಪ್ರವಾಹ. ಸತ್ಯೋಯಂ ನೈವ ಮಿಥ್ಯಾ ಕಥಂಚನ, ಇದು ಎಂದಿಗೂ ಸುಳ್ಳಲ್ಲ, ಈ ಜಗತ್ತಿನ ಪ್ರವಾಹ ಇದು ಸತ್ಯ. ಯಾಕಂದ್ರೆ ಬ್ರಹ್ಮಾದಿ ದೇವತೆಗಳೇ ದೇವೇ ಬ್ರಹ್ಮಾದಿಭಿ ಶಬ್ದಾಹ ಋಷಿಭಿರ್ಮಾನುಷಾದಿಭಿ ಸೇತಿಹಾಸೈಸ್ತಥಾ ವೇದೆ ಸರ್ವೇ ಯಾಂತ್ಯಧರಂತಮಃ. ಎಲ್ಲರೂ ಅಧರಂತಮಃ, ಅಂಧಂತಮಸ್ಸಿಗೆ ಹೋಗ್ತೀರಿ ಅಂತ ಹೇಳಿದ್ದಾರೆ. ಸರ್ವೇ ಯಾಂತಿ ಅಧರಂತಮಃ ಅಂತ ಏನರ್ಥ? ಬ್ರಹ್ಮಾದಿ ದೇವತೆಗಳಿಂದ ಯಾರು ಶಪ್ತರೋ, ಅಂದ್ರೆ ಯಾರು ಶಾಪಕ್ಕೆ ಗುರಿಯಾಗಿದ್ದಾರೋ, ಋಷಿಗಳಿಂದ, ಮನುಷ್ಯೋತ್ತಮರಿಂದ, ಹೀಗೆ ಇತಿಹಾಸೈಹಿ ವೇದೈಹಿ, ಈ ತರ ಎಲ್ಲಾ ಕಡೆ ಈ ಯಾರ್ಯಾರಿಂದ ಯಾರ್ಯಾರು ಅವಮಾನಿತರಾಗಿದ್ದಾರೋ ಅಂತವ್ರಿಗೆಲ್ಲ ಎಂಥ ಗತಿ ಅಂತ ಬಿಡಿಸಿದ್ದಾರೆ. ಅದನ್ನ ಸ್ಕಂದ ಪುರಾಣದಲ್ಲಿ ಇನ್ನೂ ವಿಶೇಷವಾಗಿ ಹೇಳ್ತಾನೆ. ಅದೇನು ಅನ್ನೋದು ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳಿಗೆ.